ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RG ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ವ್ಯೂವರ್ಸ್ ಒಬ್ರು ಕೇಳಿದ್ರು ಭುಜ ಇಳಿಯುತ್ತೆ, ಕಂಕುಳ ಹತ್ರ ಟೈಟ್ ಆಗುತ್ತೆ ಯಾಕೆ ಅಂತ ಹೇಳ್ಬಿಟ್ಟು. ಇದು ಹಿಂದಿನ ವಿಡಿಯೋದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ಕೊಟ್ಟಿದ್ದೆ. ಇವತ್ತು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಯಾಕೆ ಶೋಲ್ಡರ್ ಡ್ರಾಪ್ ಆಗುತ್ತೆ, ಅದಕ್ಕೆ ನಾವು ಏನೆಲ್ಲ ಸೊಲ್ಯೂಷನ್ ಮಾಡಬೇಕು ಅಂತ. ನಾವೀಗ ಕಟ್ಟಿಂಗ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ಕಟ್ಟಿಂಗಲ್ಲಿ ಏನು ಡಿಫ್ರೆನ್ಸ್ ಕರೆಕ್ಟಾಗಿ ಮಾಡಬೇಕು. ಈ ಥರ ಕಟ್ಟಿಂಗಲ್ಲಿ ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದು ಮತ್ತು ಬಗಲ ಹತ್ರ ಟೈಟ್ ಬರೋದು ನಿಲ್ಲುತ್ತೆ. ಫಸ್ಟು ನೀವು ಈ ರೀತಿ ಎಲ್ಲ ಕರೆಕ್ಟಾಗಿ ಹಾಕೊಂಡ್ರ ಮೇಲೆ ಈಗ ನೀವು ಯಾವ ರೀತಿ ಚೆಕ್ ಮಾಡಬೇಕು ಅಂತಂದರೆ ನೋಡಿ, ಬ್ಯಾಕಲ್ಲಿ ಈ ರೀತಿ ಬ್ಲೌಸನ್ನು ತಿರ್ಸ್ಕೊಂಡು ಇಲ್ಲಿ ಇಷ್ಟು ಅಂದರೆ ಅರ್ಧ ಇಂಚ್, ಈ ರೀತಿ ಅರ್ಧ ಇಂಚು ಬಿಟ್ಬಿಟ್ಟು ಚೆಕ್ ಮಾಡಬೇಕು. ಫಿಟ್ಟಿಂಗ್ ಹೊಲಿಗೆಗೆ ಕರೆಕ್ಟಾಗಿ ಒಂದು ಈ ರೀತಿ ಮಾರ್ಕನ್ನು ಹಾಕೊಬೇಕು. ನಂತರ ಕಂಕ್ಳು ಇರುತ್ತಲ್ಲ, ಈ ರೀತಿ ಅಳತೆ ಬ್ಲೌಸ್ ಕೊಟ್ಟಿದ್ರೆ ಅಳತೆ ಬ್ಲೌಸ್ಗೆ ಈ ರೀತಿ ನೋಡಬೇಕು. ಇಲ್ಲಿಗೆ ಬರ್ತಿದೆ ಸ್ವಲ್ಪ ಒಂದು 1/4 ಇಂಚು ದೂರದಲ್ಲಿದೆ. ಇಲ್ಲಿ ಒಂದು ಟಕ್ಸ್ ಬರೋದ್ರಿಂದ ಈ ಪಾಯಿಂಟ್ ಬಂದು ಕರೆಕ್ಟಾಗಿ ಇಲ್ಲಿಗೆ ಕಂಕ್ಳಲ್ಲಿ ಕೂರುತ್ತೆ, ಆಗ ಕರೆಕ್ಟಾಗಿ ಬರುತ್ತೆ. ಮತ್ತು ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ನೀವು ಇದನ್ನು ಕರೆಕ್ಟಾಗಿ ಹಿಡಿದು ನೋಡ್ಕೋಬೇಕು. ಈ ರೀತಿ ಕರೆಕ್ಟಾಗಿ ಫಿಟ್ಟಿಂಗು ಮತ್ತು ಕಂಕ್ಳಿಂದು ಶೇಪ್ ಕರೆಕ್ಟಾಗಿ ಈ ರೀತಿ ಬಂತು ಅಂದರೆ ಇಲ್ಲಿ ಟೈಟ್ ಆಗಲ್ಲ, ಆವಾಗ ಶೋಲ್ಡರ್ ಡ್ರಾಪ್ ಆಗಲ್ಲ. ಈಗ ನಾನು ಮತ್ತೊಂದು ಟಿಪ್ಸ್ ಹೇಳ್ತೀನಿ. ಶೋಲ್ಡರ್ ಡ್ರಾಪ್ ಆಗೋಕ್ಕೆ ತುಂಬ ಜನದ ಏನು ಕಾರಣ ಅಂತ ಅಂದರೆ, ಈ ಬೆಲ್ಟ್ ಪಟ್ಟಿ ಬರುತ್ತಲ್ವಾ, ಈ ಬೆಲ್ಟ್ ಪಟ್ಟಿನ ತುಂಬ ಜನ ಈ ರೀತಿ ಇಲ್ಲಿ ಕಪ್ಸು ಸೈಜ್ ಕರೆಕ್ಟಾಗಿ ಕೂತ್ಕೊಳ್ಳೋ ರೀತಿ ಹೊಲಿಯೋದಿಲ್ಲ. ಬೆಲ್ಟ್ ಪಟ್ಟಿ ಇಲ್ಲಿ ಇಲ್ಲಿ ಬರೋ ಬೆಲ್ಟ್ ಪಟ್ಟಿ ಇಷ್ಟು ಮೇಲ್ ಬರುತ್ತೆ. ಇಷ್ಟು ಮೇಲ್ ಬಂದಾಗ ಸಹಿತ ಇದು ಕರೆಕ್ಟಾಗಿ ಕಪ್ಸು ಕೂರ್ದಿಲ್ದಾಗೂ ಸಹಿತ ಶೋಲ್ಡರ್ ಡ್ರಾಪ್ ಆಗುತ್ತೆ. ನೋಡಿ, ಈಗ ಇಲ್ಲಿ ಹಾಕಿದ್ದೀನಲ್ಲ ನಾನು ಬೆಲ್ಟ್ ಪಟ್ಟಿ ಶೇಪು, ತುಂಬ ಜನ ಅಳತೆ ತಪ್ಪಾಗಿ ಹಾಕುವಾಗ ಇದನ್ನು ಇಷ್ಟು ಎತ್ತರಕ್ಕೆ ಹಾಕ್ತಾರೆ. ನೀವು ಬೇಕಾದರೆ ಬಿಗಿನರ್ಸ್ ಬ್ಲೌಸ್ ಹೊಲ್ದಿರ್ತಾರೆ ನೋಡಿ, ಈ ಕರೆಕ್ಟಾಗಿ ಕಪ್ ಸೈಜಿಗೆ ಅವರು ಅಳತೆನ ಮಾಡಿರಲ್ಲ, ಈ ರೀತಿ ಮೇಲ್ ತರ್ತಾರೆ. ಇದೀಗ ಕರೆಕ್ಟಾಗಿ ಇಷ್ಟು ದಪ್ಪ ಇರೋರಿಗೆ ಈ ಸೈಜ್ ಇರುತ್ತಲ್ವಾ, ಇದು ಕಡಿಮೆ ಆಗುತ್ತೆ. ದಪ್ಪ ಇರೋರಿಗೆ ಕರೆಕ್ಟಾಗಿ ಇಲ್ಲಿ ಈ ಬ್ರಸ್ಟ್ ಹತ್ರ ಕರೆಕ್ಟಾಗಿ ಕೂತಾಗ ಶೋಲ್ಡರ್ ಡ್ರಾಪ್ ಆಗಲ್ಲ. ಬ್ರಸ್ಟ್ ಹತ್ರ ಕರೆಕ್ಟಾಗಿ ಕೂರಲಿಲ್ಲ ಅಂತಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಇಲ್ಲಿ ಕರೆಕ್ಟಾಗಿ ಟಕ್ಸ್ ಪಾಯಿಂಟ್ ಎಲ್ಲ ಕರೆಕ್ಟಾಗಿ ಕೂತಾಗ ಕರೆಕ್ಟಾಗಿ ಶೋಲ್ಡರ್ ಡ್ರಾಪ್ ಆಗದಿರಂಗೆ ಆಗುತ್ತೆ. ನೀವು ಬ್ರಷ್ ಪಾಯಿಂಟು ಇದು ಈ ಬೆಲ್ಟ್ ಪಟ್ಟಿ ಹಾಕ್ತಿರಲ್ಲ, ಈ ಬೆಲ್ಟ್ ಪಟ್ಟಿನ ನೀವು ಕರೆಕ್ಟಾಗಿ ತಗೊಂಡಿಲ್ಲ ಅಂದರೂ ಸಹಿತ ಶೋಲ್ಡರ್ ಡ್ರಾಪ್ ಆಗುತ್ತೆ. ನೋಡಿ, ಬ್ಯಾಕಿಗಿಂತ ಫ್ರಂಟಲ್ಲಿ 1 ಇಂಚ್ ಇಟ್ಕೊಂಡು ಇಲ್ಲಿ ಏನು ಶೇಪ್ ಬಂದಿದೆ ಬೆಲ್ಟ್ ಶೇಪು, ಇದನ್ನೇ ನೀವು ಬೆಲ್ಟ್ ಪಟ್ಟಿಯಾಗಿ ಯೂಸ್ ಮಾಡ್ಬೋದು. ತುಂಬ ಜನ ಏನು ಮಾಡ್ತಾರೆ, ಬ್ಯಾಕಲ್ಲಿ ಇಟ್ಕೊಂಡು ಫ್ರಂಟಲ್ಲಿ 1 ಇಂಚ್ ಉದ್ದ ಇಟ್ಕೊಳ್ಳಲ್ಲ, ಬ್ಯಾಕು ಫ್ರಂಟು ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ತಾರೆ. ಕರೆಕ್ಟಾಗಿ ಇಟ್ಕೊಂಡಾಗ ಇದು ಏನಾಗುತ್ತೆ, ಬೆಲ್ಟ್ ಪಟ್ಟಿ ಕಡಿಮೆ ಆಗುತ್ತೆ. ಆಗ ಬ್ಯಾಕಿಗಿಂತ ಫ್ರಂಟಲ್ಲಿ ಬೆಲ್ಟ್ ಪಟ್ಟಿ ಅನ್ನೋದು ನಾನು ಅಳತೆ ಬ್ಲೌಸಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿ ಬ್ಲೌಸ್ ರೆಡಿ ಆದಾಗ ಹೇಗಿರಬೇಕು ಅಂತ ಅಂದರೆ, ಬ್ಲೌಸ್ ರೆಡಿ ಆದಾಗ ಬ್ಲೌಸು ಅನ್ನೋದು ಈ ರೀತಿ ಇಟ್ಟಾಗ ಯಾವುದೇ ಕಾರಣಕ್ಕೂ ಬ್ಯಾಕಿಗಿಂತ ಫ್ರಂಟಲ್ಲಿ ಈ ರೀತಿ ಸ್ವಲ್ಪ ಉದ್ದವಾಗಿರಬೇಕು. ಉದ್ದ ಇಲ್ಲ, ಹೀಗೆ ಬರ್ತಿದೆ ಅಂದರೆ ಫ್ರಂಟಲ್ಲಿ ಈ ರೀತಿ ಬರ್ತಿದೆ ಅಂತ ಅಂದರೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಬ್ಯಾಕಿಗಿಂತ ಫ್ರಂಟಲ್ಲಿ ಈ ರೀತಿ ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ನೋಡಿ. ಇಲ್ಲೂ ಸಹಿತ ಅಷ್ಟೇ, ಇದು 40 ಸೈಜಿನ ಅಳತೆ ಬ್ಲೌಸಿನ ಅಳತೆ. ಇದು ಇಲ್ಲಿ ಕರೆಕ್ಟಾಗಿ ಕಪ್ ಸೈಜ್ ಕರೆಕ್ಟಾಗಿ ಕೂತಿರುತ್ತೆ. ಈ ಶೋಲ್ಡರ್ ಹತ್ರ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಅದೇ ನೀವು ಈ ಬೆಲ್ಟ್ ಪಟ್ಟಿ ಇರೋದನ್ನ ನೀವು ಇಷ್ಟು ಹೈಟಿಗೆ ತಂದಾಗ ಆಟೋಮೆಟಿಕಲಿ ಕಪ್ ಸೈಜ್ ಕರೆಕ್ಟಾಗಿ ಕೂರದೇ ಇದ್ದಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ. ಮತ್ತು ಫಿಟ್ಟಿಂಗ್ ಟೈಮಲ್ಲಿ ಈ ಕಂಕ್ಳನ್ನು ಕರೆಕ್ಟಾಗಿ ನೀವು ಅಳತೆ ಬ್ಲೌಸಿಗೂ ಮತ್ತು ನೀವು ಹೊಲಿತಿರೋ ಬ್ಲೌಸಿಗೂ ಕರೆಕ್ಟಾಗಿ ಇಲ್ಲ ಅಂದರೂ ಸಹಿತ ಕಂಕ್ಳ ಹತ್ರ ಟೈಟಾಗಿ ಬರ್ತಾ ಇದ್ರೂ ಸಹಿತ ಶೋಲ್ಡರ್ ಡ್ರಾಪ್ ಅನ್ನ ಆಗುತ್ತೆ. ಮತ್ತು ಸ್ಲೀವು ನೀವು ಸ್ಟಿಚ್ ಮಾಡುವಾಗ ಚೂರು ಮಾತಾಡ್ಬಿಡ್ರೆ ಮತ್ತು ನೀವು ಸ್ಲೀವನ್ನು ಫಿಟ್ಟಿಂಗ್ ಮಾಡುವಾಗ ಈ ರೀತಿ ಮಾಡುವಾಗ ಈ ರೀತಿ ಸ್ಟ್ರೈಟ್ ಹೊಲಿಗೆ ಬರಬೇಕು. ಸ್ಟ್ರೈಟ್ ಹೊಲಿಗೆ ಬರ್ದೇನೆ ನೀವು ಈ ರೀತಿ ಕರ್ವಾಗಿ ಏನಾದರೂ ತಗೊಂಡ್ರೆ ಅಂದರೆ ಇಲ್ಲಿ ಟೈಟ್ ಬಂತು ಅಂದರೆ ಆಟೋಮೆಟಿಕಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ. ನೀವು ಕರೆಕ್ಟಾಗಿ ಅಳತೆ ಬ್ಲೌಸನ್ನು ಹೊಲಿತಾ ಇರೋ ಬ್ಲೌಸ್ ಮೇಲೆ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಈ ರೀತಿ ಮಡ್ಚಿಬಿಟ್ಟು ನೀವು ಗೆರೆಯನ್ನು ಹಾಕಿ. ಕೆಲವೊಬ್ಬರು ಹಾಗೇ ಸ್ಟಾರ್ಟಿಂಗಲ್ಲಿ ನೀವು ಸ್ಲೀವ್ಗೆ ಅಳತೆ ನೋಡ್ಕೊಳ್ತೀರಿ, ಈ ರೀತಿ ಅಲ್ಲಿಗೆ ಒಂದು ಮಾರ್ಕ್ ಹಾಕಿ ಈ ಹಾರ್ಮೋಲ್ ಹತ್ರ ಒಂದು ಮಾರ್ಕ್ ಹಾಕಿ ಹೊಲಿದು ಬಿಡ್ತಾರೆ. ಆ ರೀತಿ ಮಾಡಬೇಡಿ. ಸ್ಲೀವನ್ನು ನೀವು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ನಾನು ಇವಾಗ ಇದನ್ನು ಕಟ್ ಮಾಡ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು. ಶೋಲ್ಡರ್ ಡ್ರಾಪ್ ಆಗೋದಾದರೆ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಫ್ರೆಂಡ್ಸ್, ಫಸ್ಟಿಗೆ ನೀವು ಈ ರೀತಿ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನು
4 ಶೇಪನ್ನು ಕಟ್ ಮಾಡಿ. ಇಲ್ಲಿ ಕಟ್ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಗಮನಿಸಿ ನೋಡಿ. ಕಟ್ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ನೀವು ಎಲ್ಲಿ ಈ ರೀತಿ ಗೆರೆ ಹಾಕಿದ್ದೀರೋ ಅದೇ ರೀತಿ ಕಟ್ ಮಾಡಬೇಕು. ಒಬ್ಬೊಬ್ಬರು ಇಲ್ಲಿ ಗೆರೆ ಹಾಕಿರ್ತಾರೆ, ಕಟ್ಟಿಂಗನ್ನು ಇನ್ನೆಲ್ಲೋ ಮಾಡಿರ್ತಾರೆ. ಇಲ್ಲ ಅಂತಂದರೆ ತುಂಬ ಕ್ರಾಸಾಗಿ ತರುವಂಥದ್ದು ಮಾಡ್ತಾರೆ. ಈಗ ಫ್ರಂಟಲ್ಲಿ ಕಟ್ ಮಾಡೋಣ. ಯಾರಿಗೆಲ್ಲ ತುಂಬ ಶೋಲ್ಡರ್ ಪ್ರಾಬ್ಲಮ್ ಆಗ್ತಿರುತ್ತೆ, ತುಂಬ ಕಸ್ಟಮರ್ ಕಿರಿಕ್ ಮಾಡ್ತಿರ್ತಾರೆ, ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ಹೇಳೋರು ನೀವೇನು ಮಾಡಬೇಕು ಅಂದರೆ ಫ್ರಂಟಲ್ಲಿ ಅವರು ಡೀಪನ್ನು ಹೇಳಿರ್ತಾರಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ತೊಗೊಳ್ಳಿ. ಇಲ್ಲಿ ಫ್ರಂಟಲ್ಲಿ ಸ್ವಲ್ಪ ಬ್ರಾಡಾಗಿ ತೊಗೊಳ್ಳಿ, ಆಗ ಕರೆಕ್ಟಾಗಿ ಬರುತ್ತೆ. ಮತ್ತೀಗ ನೋಡಿ ನೆಕ್ಸ್ಟ್ ನಾನು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತಂದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೆಕ್ಕಿಂದ ಈ ರೀತಿ ಕ್ರಾಸಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದು ಫಾರ್ಮುಲಾ ತುಂಬ ವರ್ಕ್ ಆಗುತ್ತೆ. ಈ ರೀತಿ ಮಾಡಿ. ಇಲ್ಲ ಅಂದರೆ ನೀವು ಸ್ಟಿಚ್ ಮಾಡೋ ಟೈಮಲ್ಲಿ ನೀವು ಸಹಿತ ಈ ರೀತಿ ಕ್ರಾಸ್ ಆಗೇನೆ ಮಾರ್ಕ್ ಹಾಕ್ಬೋದು. ತುಂಬ ಶೋಲ್ಡರ್ ಪ್ರಾಬ್ಲಮ್ ಇರೋ ಅಂದರೆ ಒಬ್ಬೊಬ್ಬರಿಗೆ ಏಜ್ ಆಗ್ತಾ ಬಂದಂಗೇನು ಭುಜ ಇಳಿಯುತ್ತೆ, ಅಂದರೆ ಸ್ವಲ್ಪ ಕ್ರಾಸ್ ಹೀಗಾಗತ್ತೆ. ಅವರಿಗೆ ನೀವು ಹೇಗೆ ಹೊಲ್ಕೊಟ್ರು ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ. ಮತ್ತು ನೋಡಿ ಇಲ್ಲಿ ಫ್ರಂಟಲ್ಲಿ ಈ ರೀತಿ ಕಟ್ ಮಾಡುವಾಗ ಈ ಗೆರೆಯಿಂದ ಸ್ವಲ್ಪ ಹೊರಗಡೆ ಬರಬೇಕು. ಈ ರೀತಿ ಹೊರಗಡೆ ಬರೋದ್ರಿಂದ ಫ್ರಂಟಲ್ಲಿ ನೀಟಾಗಿ ಸ್ಟಿಚಿಂಗ್ ಕೂರುತ್ತೆ ಮತ್ತು ಈ ಪಾರ್ಟಲ್ಲಿ ಯಾವುದೇ ಥರ ನೆರಿಗೆ ಅನ್ನೋದು ಬರೋದಿಲ್ಲ. ಈಗ ನೋಡಿ ನಾನು ಇಲ್ಲಿಂದ ಕ್ರಾಸಾಗಿ ಈ ರೀತಿ ಕಟ್ ಮಾಡಿದ್ದೀನಿ. ಈ ರೀತಿ ಕಟ್ ಮಾಡೋದ್ರಿಂದನೂ ಸಹ ಶೋಲ್ಡರ್ ಡ್ರಾಪ್ ಆಗಲ್ಲ. ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ನೀವು ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಬೇಕು. ಕಂಕುಳಲ್ಲಿ ಈ ಕಂಕಳು ಪಾರ್ಟ್ ಬರುತ್ತಲ್ವಾ, ಈ ಕಂಕಳು ಪಾರ್ಟ್ ಅನ್ನೋದು ಕರೆಕ್ಟಾಗಿ ಫಿಟ್ಟಿಂಗ್ ಆದರೆ ಮಾತ್ರ ನೋಡಿ ಈ ಗೆರೆ ಎಷ್ಟು ನೀಟಾಗಿ ಬಂದಿದೆ. ಇಲ್ಲಿ ಫಿಟ್ಟಿಂಗ್ ಆದರೆ ಮಾತ್ರ ಶೋಲ್ಡರ್ ಡ್ರಾಪ್ ಆಗಲ್ಲ. ಈಗ ಶೋಲ್ಡರ್ ಡ್ರಾಪ್ ಆಗೋದು ತುಂಬ ಮೇನ್ ಪ್ರಾಬ್ಲಮ್ ಏನಂದರೆ ನೀವು ಸ್ಲೀವಲ್ಲಿ ಏನಾದರೂ ಟೈಟ್ ಆದರೆ ಬೇಕಾದರೆ ನೀವು ಒಂದು ಅಬ್ಸರ್ವ್ ಮಾಡಿ, ಯಾರಿಗಾದ್ರೂ ಬ್ಲೌಸ್ ನೀವು ಸ್ವಲ್ಪ ಲೂಸಾಗಿ ತೋಳು ಸ್ಲೀವನ್ನ ಹಚ್ಕೊಡಿ, ಎಷ್ಟು ನೀಟಾಗಿ ಮೇಲೋಗುತ್ತೆ. ಅದೇ ಇಲ್ಲಿ ತೋಳು ಹತ್ರ ಈ ಭಾಗದಲ್ಲಿ ಒಬ್ಬೊಬ್ಬರಿಗೆ ಈ ಕಂಕಳಿಂದ ಇಲ್ಲಿ ಸ್ವಲ್ಪ ದಪ್ಪ ಇರುತ್ತೆ, ಇಲ್ಲಿ ಸ್ವಲ್ಪ ತೋಳಿನ ತುದಿಯಲ್ಲಿ ಸಣ್ಣ ಇರುತ್ತೆ ಈ ರೀತಿ. ಮತ್ತು ಒಬ್ಬೊಬ್ಬರಿಗೆ ಬಲಗೈ ಸ್ವಲ್ಪ ದಪ್ಪ, ಎಡಗೈ ಸ್ವಲ್ಪ ಸಣ್ಣ ಇರುತ್ತೆ. ಅದಕ್ಕೆ ನೀವು ಯಾವ್ಯಾವ ಸೈಡಿನ ತೋಳು ಇರುತ್ತೋ ಆ ಸೈಡಿನ ತೋಳಿನ ಭಾಗದಲ್ಲೇ ನೀವು ಇಟ್ಬಿಟ್ಟು ಈ ರೀತಿ ಮಾರ್ಕನ್ನು ಹಾಕೊಳ್ಳಿ. ಒಬ್ಬೊಬ್ಬರು ಮಾಡೋಂಥ ತಪ್ಪೇನು ಅಂತಂದರೆ ಹುಕ್ಸಿ ಇರೋ ಕಡೆ ತೋಳು ಮಾರ್ಕ್ ಹಾಕುವಾಗ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಅಳತೆ ಬ್ಲೌಸು ಈ ರೀತಿ ತೋಳು ಪೀಸ್ ಮೇಲೆ ಇಟ್ಬಿಟ್ಟು ಈ ರೀತಿ ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡ್ತಾರೆ. ಆದರೆ ಒಬ್ಬೊಬ್ರು ಹಾಗೆ ಮಾಡೋದಿಲ್ಲ. ಅಳತೆ ಬ್ಲೌಸಲ್ಲಿ ಟೇಪಲ್ಲಿ ಹಿಡಿದ್ಬಿಟ್ಟು ಬರೀ ಈ ಸ್ಲೀವಿನ ತುದಿಯಷ್ಟೇ ಮಾರ್ಕ್ ಮಾಡಿಕೊಂಡು ಕಂಕಳು ಈ ಭಾಗದಲ್ಲಿ ಮಾರ್ಕ್ ಮಾಡಿಕೊಂಡು ಮತ್ತು ಸೊಂಟನೇ ಈ ಭಾಗದಲ್ಲಿ ಮಾರ್ಕ್ ಮಾಡಿಕೊಂಡು ಹಾಗೆ ಒಂದು ಸ್ಟಿಚ್ ಹಾಕ್ತಾರೆ. ಅದನ್ನು ಯಾರೂ ತಪ್ಪು ಮಾಡಬೇಡಿ. ಯಾಕಂದರೆ ಎಡಭಾಗದಲ್ಲೇ ಒಂಥರ ತೋಳು ಇರುತ್ತೆ, ಬಲಭಾಗದಲ್ಲೇ ಒಂದು ಥರ ವೇರಿಯೇಷನ್ ತೋಳು ಇರುತ್ತೆ. ಬೇಕಾದರೆ ನೀವು ತುಂಬ ಜನಕ್ಕೆ ಅಬ್ಸರ್ವ್ ಮಾಡಿ, ಒಂದು ಸ್ಲೀವು ಎಡಗಡೆ ಸ್ಲೀವು ಅಳತೆಗೆ ನೀವು ಬಲಗಡೆ ಸ್ಲೀವನ್ನು ಹೊಲಿದಿದ್ರಿ ಅಂದರೆ ಅವರಿಗೆ ಟೈಟ್ ಆಗ್ತಾ ಇರುತ್ತೆ. ನೀವು ಎಡಗಡೆ ಸ್ಲೀವನ್ನು ಎಡಗಡೆ ಸ್ಲೀವಿಗೆ ಇಟ್ಬಿಟ್ಟು ಮೆಜರ್ ಮಾಡೋದು ಮತ್ತು ಬಲಗಡೆ ಸ್ಲೀವನ್ನು ಬಲಗಡೆನೇ ಇಟ್ಬಿಟ್ಟು ಮೆಜರ್ ಮಾಡೋದು ಮಾಡಿದರೆ ಸ್ಲೀವ್ ಅನ್ನೋದು ಅಥವಾ ಬಾಡಿ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೀವು ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ ಬ್ಲೌಸ್ ತೊಗೊಂಡು ಎಡಗಡೆ ಸೈಡಲ್ಲೇ ಎಡಗಡೆ ಇಟ್ಬಿಟ್ಟು ಮಾರ್ಕ್ ಮಾಡೋದು, ಬಲಗಡೆ ಸೈಡಲ್ಲೇ ಬಲಗಡೆ ಇಟ್ಬಿಟ್ಟು ಮಾರ್ಕ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಕಷ್ಟ ಆದರೂ ಇನ್ನೊಂದು ಸತಿ ಫಿಟ್ಟಿಂಗಿಗೆ ಬರದೇ ಇದ್ದರೆ ಒಳ್ಳೇದಲ್ವಾ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಈ ರೀತಿ ಅಳತೆ ಬ್ಲೌಸನ್ನು ಬಲಗಡೆ ಸೈಡಲ್ಲಿ ಬಲಗಡೆನೇ ಇಡುವಂಥದ್ದು, ಎಡಗಡೆ ಸೈಡಲ್ಲಿ ಎಡಗಡೆನೇ ಇಡುವಂಥದ್ದು. ಮತ್ತು ಈ ಬ್ಲೌಸ್ ನೀವು ನೋಡ್ತಾ ಇರ್ಬೋದು ಫ್ರಂಟಲ್ಲಿ ತುಂಬ ಗ್ಯಾಪ್ ಇದೆ. ಈ ರೀತಿ ಫ್ರಂಟಲ್ಲಿ 1 ಇಂಚ್ ಬಂದರೆ ಓಕೆ, ಇದು 2 ಇಂಚ್ ಗ್ಯಾಪ್ ಇದೆ. ಟೇಪ್ ಒಂಚೂರು ಇದು ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇದು ಈ ರೀತಿ ಗ್ಯಾಪ್ ಅನ್ನೋದು ಇರುತ್ತಲ್ವಾ, ಈ 1 ಇಂಚ್ ಓಕೆ, ಇದು 2.5 ಇಂಚ್ ಗ್ಯಾಪ್ ಇದೆ. ನಾವು ಇದನ್ನು ಲೆಸ್ ಮಾಡಿ ಹಿಡಿದ್ರೆ 3 ಇಂಚ್ ಗ್ಯಾಪ್ ಇದೆ. ಈ ರೀತಿ ಮಾಡಬೇಡಿ. ಇದು ಯಾಕೆ ಆ ಥರ ಬರ್ತಿದೆ ಅಂತ ಅಂದರೆ ಅವರು ಅಳತೆ ಮಾಡುವಾಗ ಇಲ್ಲಿ ರಿಂಗ್ ಪಟ್ಟಿ ಹುಕ್ಸ್ ಪಟ್ಟಿಗೆ 1/4 ಇಂಚನ್ನು ಬಿಟ್ಟಿರಲ್ಲ, ಹಾಗೆಯೇ ಕಟ್ಟಿಂಗ್ ಮಾಡಿರ್ತಾರೆ. ನೋಡಿ ಇಲ್ಲಿ ನಾನು ನಿಮಗೆ ಹೇಳ್ತೀನಿ, ಇಲ್ಲಿ ಮಾರ್ಜಿನ್ನು ಅಂತ ಹೇಳಿಬಿಟ್ಟು ಇಲ್ಲಿ 1/4 ಇಂಚಿಗೆ ಬಿಡಬೇಕು. ಇದನ್ನು ಅವರು ಬಿಟ್ಟಿರೋದಿಲ್ಲ, ಅವರು ಅಳತೆನ ಇಲ್ಲಿಂದನೇ ತಗೊಂಡಿರ್ತಾರಲ್ವ, ಆಗ ಗ್ಯಾಪ್ ಅನ್ನೋದು ಫ್ರಂಟಲ್ಲಿ ಗ್ಯಾಪ್ ಅನ್ನೋದು ಜಾಸ್ತಿ ಬರುತ್ತೆ. ಇಲ್ಲಿ 1/4 ಇಂಚಿಗೆ ಬಿಟ್ಬಿಟ್ಟೇ ಅಳತೆ ಮಾಡಬೇಕು. ಅಳತೆ ಮಾಡೋದ್ರಿಂದ ಗ್ಯಾಪ್ ಅನ್ನೋದು ಜಾಸ್ತಿ ಬರೋದಿಲ್ಲ. ನೋಡಿ ಇಷ್ಟು ಬಿಟ್ಟಿಲ್ಲ ಅಂದರೆ ಇಷ್ಟು ಬಟ್ಟೆ ಸ್ಟಿಚ್ಚಿಗೆ ಹೋಗುತ್ತೆ, ಮತ್ತು ಇನ್ನೊಂದು ಸ್ವಲ್ಪ ಇಷ್ಟಿರ ತನಕ ಸ್ಟಿಚ್ ಆಗುತ್ತೆ. ಆಗ ಫ್ರಂಟ್ ಪಾರ್ಟ್ ಏನಾಗುತ್ತೆ ಬ್ಯಾಕ್ ಪಾರ್ಟಿಗಿಂತ, ನೋಡಿ ನಾನೀಗ ಬ್ಯಾಕ್ ಪಾರ್ಟಿಗೆ ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇದು ಈ ಬಟ್ಟೆ ಇರುತ್ತಲ್ವಾ,
ಇಷ್ಟು ಬಟ್ಟೆ ಹೋದ ತಕ್ಷಣ ಇಲ್ಲಿ ನಾವು ಫಿಟ್ಟಿಂಗ್ ಇಲ್ಲಿ ಮಾಡಿದವಾಗ ಇಲ್ಲಿ ಗ್ಯಾಪ್ ಅನ್ನೋದು ಉಳಿಯುತ್ತೆ. ಫ್ರಂಟಲ್ಲಿ ಹುಕ್ಸು ಮತ್ತು ರಿಂಗ್ಸ್ ಮಾಡಲಿ ಗ್ಯಾಪ್ ಅನ್ನೋದು ಉಳಿಯುತ್ತೆ. ಗ್ಯಾಪ್ ಅನ್ನೋದು ಉಳಿದಾಗಲೂ ಸಹಿತ ಶೋಲ್ಡರ್ ಡ್ರಾಪ್ ಆಗಬಹುದು. ಆದರೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದು ಮೇಯ್ನ್ ಪಾಯಿಂಟು ನೀವು ಕುತ್ತಿಗೆ ಹತ್ರ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋದು, ಮತ್ತು ಬ್ರೆಸ್ಟ್ ಪಾಯಿಂಟ್ ಹತ್ರ ನೀವು ಮತ್ತು ಬ್ರೆಸ್ಟ್ ಇಲ್ಲಿ ನೀವು ಕರೆಕ್ಟಾಗಿ ಬೆಲ್ಟ್ ಪಟ್ಟಿನ ತಗೊಂಡಿಲ್ಲ ಅಂದರೂ ಸಹಿತ ಶೋಲ್ಡರ್ ಡ್ರಾಪ್ ಆಗುತ್ತೆ. ಮತ್ತು ಕಂಕುಳ ಹತ್ರ ಫಿಟ್ಟಿಂಗ್ ಮಾಡೋದ್ರಿಂದನೂ ಸಹ ಶೋಲ್ಡರ್ ಡ್ರಾಪ್ ಆಗುತ್ತೆ. ಹಾಗೆ ಸ್ಲೀವಲ್ಲಿ ನೀವು ಯಾವ ಕಡೆ ಸ್ಲೀವ್ ಯಾವ ಕಡೆ ಇದೆ ಆ ಕಡೆನೇ ನೀವು ಅಳತೆ ಮಾಡಲಿಲ್ಲ, ನಿಮಗೆ ಒಟ್ಟು 2ರಲ್ಲಿ 1 ತೋಳಿಂದು ಟೇಪಲ್ಲಿ ಅಳತೆ ಮಾಡಿದ್ರಿ, 2 ತೋಳಿಗೂ ಅದೇ ಮೆಜರ್ಮೆಂಟ್ ಇಟ್ರಿ ಅಂದರೆ ಒಂದು ಕಡೆ ತೋಳು ಟೈಟು ಒಂದು ಕಡೆ ತೋಳು ಲೂಸ್ ಆಗಿಬಿಟ್ಟು ಬ್ಲೌಸು ಕರೆಕ್ಟಾಗಿ ಆಗದೆ ಇರೋದು ಆಗತ್ತೆ. ಹಾಗಾಗಿ ನಾ ಹೇಳೋದೇನೆಂದರೆ ಅಳತೆ ಬ್ಲೌಸ್ ಕರೆಕ್ಟಾಗಿ ಇಸ್ಕೊಳ್ಳಿ. ಅಳತೆ ಬ್ಲೌಸನ್ನ ಕರೆಕ್ಟಾಗಿ ಇಸ್ಕೊಂಡು ನೀವು ಅಳತೆನ ಮಾಡಿ. ಅಂದರೆ ಈಗ ಬಿಗಿನರ್ಸ್ ಕಲಿತಿರ್ತೀರ ಅಂದರೆ ನಾನು ಮೈನಾಗಿ ಏನು ಹೇಳೋದಂದ್ರೆ ನಿಮಗೆ ಮೈ ಅಳತೆ ತಗೊಳ್ಳೋದು ಅಷ್ಟೊಂದು ಐಡಿಯಾ ಇರೋದಿಲ್ಲ. ಹಾಗಾಗಿ ನೀವು ಅಳತೆ ಬ್ಲೌಸ್ ಪರ್ಫೆಕ್ಟಾಗಿ ಇಸ್ಕೊಳ್ಳಿ. ನಾನು ಫಸ್ಟಿಗೆ ಟೈಲರಿಂಗ್ ಕಲಿತ ಟೈಮಲ್ಲಿ ನಾನು ಮಾಡಿದಂತಹ ಒಂದು ಒಳ್ಳೆ ಕೆಲಸ ಅಂದರೆ ಅಳತೆ ಬ್ಲೌಸನ್ನು ಕರೆಕ್ಟಾಗಿ ಇಸ್ಕೊಳ್ತಿದ್ದೆ. ಹೇಗಂತ ಅಂದರೆ ನಿಮ್ಗೆ ಯಾರಾದರೂ ಯಾರೇ ಕಸ್ಟಮರ್ ಒಂದು ಬಟ್ಟೆ ಕೊಡ್ತೀನಿ ಅಂದರು, ನಾನು ಈಗ ನಾವು ಸ್ಟಾರ್ಟಿಂಗ್ ಕಲಿತಾಗ ನಮಗೆ ಅಕ್ಕಪಕ್ಕದವರು ಸಂಬಂಧಿಕರೇ ಬ್ಲೌಸನ್ನು ಕೊಡ್ತಾ ಇರ್ತಾರೆ. ಆಗ ನಾವು ಅವರಿಗೆ ಅಳತೆ ಬ್ಲೌಸನ್ನು ಒಂದ್ಸತಿ ಹಾಕಿ ನೋಡ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ಸ್ಟಿಚ್ ಮಾಡ್ತಿದ್ದೆ. ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗ್ ಬ್ಲೌಸ್ ಕಲಿತಾಗ ನಾವು ಹಾಳು ಮಾಡಿಕೊಟ್ರೆ ಅದು ಮತ್ತೆ ಬಟ್ಟೆ ಯಾರೂ ಕೊಡೋಲ್ಲ. ನಾವು ಕಲಿತಾದ್ಮೇಲೂ ಸಹಿತ ಬಟ್ಟೆ ಕೊಡೋದಿಲ್ಲ. ನಾವು ಫಸ್ಟಾಗಿ ಯಾರಿಗೆ ಬ್ಲೌಸ್ ಹೊಲ್ಕೊಡ್ತೀವೋ ಅದು ನೀಟಾಗಿ ಚೆನ್ನಾಗಿ ಬಂದರೆ 4 ಜನ ಕೇಳ್ತಾರೆ. ಅವ್ರು ಹೇಳದೇ ಇದ್ರು ಅವ್ರು ಹಾಕೊಂಡಾಗಾದರೂ ಯಾರು ಹೊಲ್ಕೊಟ್ಟಿದ್ದು ಅಂತ ಕೇಳಿ ನಿಮಗೆ ಬಟ್ಟೆನ ಕೊಡ್ತಾರೆ. ಅದೇ ಅವ್ರು ಹಾಕೊಂಡಾಗ ಈ ಥರ ಶೋಲ್ಡರ್ ಡ್ರಾಪ್ ಆಗೋದಾಗಲಿ, ಫ್ರಂಟಲ್ಲೆಲ್ಲ ಸುಕ್ ಬರೋದಾಗಲಿ, ಬ್ಯಾಕಲ್ಲಿ ಸುಕ್ ಬರೋದಾಗಲಿ ಆದರೆ ಇದು ಯಾರು ಹೊಲ್ದಿದ್ದು ಬ್ಲೌಸು ಚೂರು ಚೆನ್ನಾಗಿ ಹೊಲ್ದಿಲ್ಲ ಅಂತ ಹೇಳ್ಬಿಟ್ಟು ಇನ್ನೂ 4 ಜನ ಕೇಳ್ತಾರೆ, ಅವ್ರ ಹತ್ರ ಕೊಡಬೇಡಿ ಅಂತೇಳಿ. ಹಾಗಾಗಿ ನಾ ಹೇಳೋದು ಕಟ್ಟಿಂಗ್ ಮಾಡೋದಕ್ಕೆ ನೀವು ಸ್ವಲ್ಪ ಟೈಮ್ ತಗೊಂಡು ನೀವು ಆರಾಮಾಗಿ ಕಟ್ಟಿಂಗ್ ಮಾಡೋ ಹೊತ್ತಿಗೆ ಸ್ವಲ್ಪ ತಲೆನ ಉಪಯೋಗಿಸಿ ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ನೀವು ಅಳತೆ ಬ್ಲೌಸನ್ನು ಕರೆಕ್ಟಾಗಿ ಇಸ್ಕೊಂಡಿದ್ರೆ ಅದೇ ಪ್ರಕಾರವಾಗಿ ಅಳತೆ ಮಾಡಿ. ಮತ್ತು ಫ್ರಂಟಲ್ಲಿ ಈ ಟಕ್ಸನ್ನು ಹಿಡಿಯೋದು ಸಹ ಮಿಸ್ಟೇಕ್ ಆದರೂ ಸಹಿತ ಶೋಲ್ಡರ್ ಡ್ರಾಪ್ ಆಗುತ್ತೆ. ಫ್ರಂಟಲ್ಲಿ ಈ ಟಕ್ಸು ಸಹಿತ ಕರೆಕ್ಟಾಗಿ 40 ಇಂಚಿನ ಸೈಜ್ ಮೇಲಿರೋರಿಗೆ ಈ ಟಕ್ಸ್ ಗ್ಯಾಪ್ ಅನ್ನೋದು 2 ಇಂಚು ಕೊಡ್ಬೇಕು. ನೋಡಿ, ಇದು ಟಕ್ಸ್ ಗ್ಯಾಪ್ ಅನ್ನೋದು ಅಷ್ಟು ಸರಿಯಾಗಿ ಕೊಟ್ಟಿಲ್ಲ. 2.5 ಇಂಚಿಗೆ ಗ್ಯಾಪನ್ನು ಕೊಡಿ. ಒಂದೊಂದು ಟಕ್ಸಿಗೆ ಗ್ಯಾಪ್ ಅನ್ನೋದು 2.5 ಇಂಚ್ ಇರಬೇಕು. ಅದೇ ನೀವು ತುಂಬ ಹತ್ತತ್ರ ಈ ಟಕ್ಸ್ಗಳನ್ನು ತುಂಬ ಈ ರೀತಿ ಹತ್ತತ್ರ ಕೊಟ್ರಿ ಅಂತಂದರೆ ಮತ್ತೆ ಬ್ಲೌಸು ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ನೋಡಿ, ಈ ರೀತಿ ಫಿಟ್ಟಿಂಗ್ ಲೈನ್ ಅನ್ನೋದು ಈ ರೀತಿ ಬರಬೇಕು. ತುಂಬ ಜನ ಫಿಟ್ಟಿಂಗ್ ಲೈನು ಅನ್ನೋದು ಹೀಗೆ ಬಂದ್ಬಿಟ್ಟು ಹೇಗೋ ಬರುತ್ತೆ. ಆಗ ನಿಮ್ಮ ಬ್ಲೌಸನ್ನು ಯಾರಾದರೂ ಹಿಂಗೆ ನೋಡಿದ್ರು ಇವು ಕರೆಕ್ಟಾದ ಸ್ಟೈಲರ್ಸ್ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀವು ಮತ್ತೆ ಫಸ್ಟು ನೀವೇನು ಮಾಡಿ ಅಂತಂದರೆ ಈ ಕಟ್ಟಿಂಗ್ ಮಾಡೋ ಟೈಮಲ್ಲಿ ಈ ರೀತಿ ಕ್ರಾಸಾಗಿ ಒಂದು ಕಟ್ಟಿಂಗ್ ಮಾಡ್ಕೊಳ್ಳಿ. ಹಾಗೆ ಗುಂಡಿ ಪಟ್ಟಿ ಕಾಜಾಪಟ್ಟಿ ಆದಮೇಲೆ ಬೇಕಿದ್ದರೆ ನೀವು ಒಂದು ಸೈಡಲ್ಲಿ ರಿಂಗ್ ಮಾಡೋ ಕಡೆ ಆಗಿರ್ಬೋದು, ಹುಕ್ಸ್ ಮಾಡೋ ಕಡೆ ಆಗಿರ್ಬೋದು, ಇಲ್ಲಿ ಈ ರೀತಿ ಕಟ್ ಮಾಡಿ. ಅಂದರೆ ಒಂದಿಷ್ಟು ಕಟ್ ಮಾಡೋದ್ರಿಂದ ಸಹಿತ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಲ್ಲ. ಮತ್ತು ತುಂಬ ಅವ್ರಿಗೆ ಹೆಂಗೆ ಹೊಲ್ಕೊಟ್ರು ಯಾವಾಗಲೂ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ. ಅಂದರೆ ಅವರಿಗೆ ಈ ಕುತ್ತಿಗೆಯ ಲೆಂತ್ ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ಬ್ರಾಡಾಗಿ ತಗೊಳ್ಳಿ. ಮತ್ತು ಕುತ್ತಿಗೆ ಎಂಡ್ ಹತ್ರ ನಾನು ಇಲ್ಲಿ ಹೇಳ್ತೀನಿ ನಿಮಗೆ, ಇಲ್ಲಿ ಈಗ ನೋಡಿ ಎಲ್ಲ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದರೆ ನೀವು ಇದೇ ಶೇಪನ್ನ ನೋಡಿ, ಇಲ್ಲಿಂದ ಬ್ರಾಡಾಗಿ ತೊಗೊಂಡಿದ್ದಾರೆ ಅದನ್ನು ಹೀಗೆ ಸ್ವಲ್ಪ ನೀವು ಈ ಬ್ರಾಡನ್ನೇ ಮೇಲಕ್ಕೆ ಕೊಟ್ಟಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ. ಹೇಗೆ ಅಂತೇಳಿ ನಾನು ಹೇಳ್ತೀನಿ ನೋಡಿ. ನಾನೀಗ ಇದರಲ್ಲಿ ಒಂದು ಸ್ಕೆಚ್ ಬರೆದ್ಬಿಟ್ಟು ಹೇಳ್ತೀನಿ. ಈ ರೀತಿ ಸ್ವಲ್ಪ ಹೀಗೆ ಬಂದಾಗ ಸರಿಯಾಗತ್ತೆ. ಒಬ್ಬೊಬ್ಬರು ಹಾಕ್ತಾರೆ, ನೀವು ಇಲ್ಲಿ ಎಷ್ಟು ತಗೊಂಡಿದ್ರು ಅಂದರೆ ಈ ಕೆಳಗೆ ಇರೋ ಬ್ರಾಡನ್ನೇ ಮೇಲ್ ತನಕನೂ ಅಷ್ಟೇ ಕೊಡ್ತಾರೆ. ನೀವು ಆದಷ್ಟು ಕುತ್ತಿಗೆ ಅಗಲನ 2 ಅಥವಾ 2.25 ತಗೊಳ್ಳಿ. ತುಂಬ ದಪ್ಪ ಇರೋರಿಗೆ ಕುತ್ತಿಗೆ ಅಗಲನ 2.25 ತಗೊಳ್ಳಿ. ತುಂಬ ಸಪೂರ ಇದ್ದಾರೆ ಅಂದರೆ 1.25 ತಗೊಳ್ಳಿ. ಯಾಕಂದರೆ ತುಂಬ ಸಪೂರ ಇರೋರಿಗೆ ನೀವು 2.5 ಹೀಗೆಲ್ಲ ಆಗಿಬಿಡ್ತು ಅಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಫ್ರೆಂಡ್ಸ್, ಭುಜ ಜಾರೋದಕ್ಕಾಗಿರ್ಬೋದು, ಬ್ಲೌಸು ಸರಿಯಾಗಿ ಕಂಕಳ ಕುಪ್ಪೆ ಬರೋದಕ್ಕಾಗಿರ್ಬೋದು, ಇನ್ನೂ ತುಂಬ ಟಿಪ್ಸ್ಗಳಿದ್ದಾವೆ. ಇವತ್ತು ಹೇಳಿರೋ ಟಿಪ್ಸ್ಗಳೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೇನಾದರೂ ಕನ್ಫ್ಯೂಸ್ ಇದ್ದರೆ ನನಗೆ ಕೇಳಿ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.